ಇದು ಜಗದೀಶ್ ಲಾಲ್ ಅಹುಜಾ ಎನ್ನುವಂಥ ಒಬ್ಬ ವ್ಯಕ್ತಿಯ ಕಥೆ. ಇದು ಪಾಕಿಸ್ತಾನದಲ್ಲಿ ಜನಿಸಿದ ವ್ಯಕ್ತಿ 1930ರಲ್ಲಿ. ಭಾರತ ಪಾಕಿಸ್ತಾನ ವಿಭಜನೆ ಆದ ಸಂದರ್ಭದಲ್ಲಿ ಈತನು ಕೂಡ ಪಟಿಯಾಲ ಮೂಲಕ ಚಂಡೀಗಢಕ್ಕೆ ಬಂದು ನೆಲೆಸ್ತಾರೆ. 1956ರಲ್ಲಿ ನೆಲೆಸ್ತಾರೆ. ಬಂದವರು ಬಾಳೆಹಣ್ಣಿನ ವ್ಯಾಪಾರ ಶುರು ಮಾಡ್ತಾರೆ. ಆಮೇಲೆ ಈ ಮಿಠಾಯಿಗಳಿರ್ತಾವಲ್ಲ, ಶಾಲೆಯ ಬಳಿ ಮಕ್ಕಳಿಗೆ ಮಿಠಾಯಿಗಳನ್ನು ಮಾರ್ತಾ ಇರ್ತಾರೆ. ಒಂದ್ಸಲ ಮಗುವಿನ ಬರ್ತ್ಡೇ ಮಾಡ್ತಾರೆ. ಮಾಡಿದ ಸಂದರ್ಭದಲ್ಲಿ ಸುಮಾರು ಜನರನ್ನು ಊಟಕ್ಕೆ ಕರೀತಾರೆ. ಕರೆದ ಸಂದರ್ಭದಲ್ಲಿ ಈತನ ಮನಸ್ಸಿನಲ್ಲಿ ಒಂದು ಆಸೆ ಮೊಳಕೆ ಹೊಡೆಯುತ್ತೆ. ಏನಪ್ಪ ಅಂದರೆ, ಈ ಬರ್ತ್ಡೇಗೆ ಬಂತ ಇಷ್ಟು ಜನ ಅತ್ಯಂತ ಸಂತುಷ್ಟರಾದದ್ದು ಯಾವುದರಿಂದ ಅಂದರೆ ಊಟದಿಂದ. ಮನುಷ್ಯನನ್ನು ನಾವು ತೃಪ್ತಿಪಡಿಸೋದು ಕೇವಲ ಊಟದಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಾನೊಂದು ಲಂಗರ್ ಪ್ರಾರಂಭಿಸಬೇಕು ಅಂತ ಈತನ ಮನಸ್ಸಿನಲ್ಲಿ ಆಸೆ ಮೊಳಕೆ ಹೊಡೆಯುತ್ತೆ. ಕಾಲ ಕಳೆಯುತ್ತೆ. ಮುಂದೆ ಕಾಲಾಂತರದಲ್ಲಿ ಒಂದು 2020 ಸುಮಾರಿಗೆ ಈತ ಹೊಟ್ಟೆ ನೋವಿನಿಂದ ನರಳುತ್ತಾ ಇರುವ ಸಂದರ್ಭದಲ್ಲಿ ಚಂಡೀಗಢದ PGI ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಯಾರು ರೋಗಿಗಳನ್ನ ಕರ್ಕೊಂಬಂದಿರ್ತಾರೆ, ಅವ್ರು ಊಟಕ್ಕೆ ಪರದಾಡ್ತಾ ಇರ್ತಾರೆ. ಆ ಕಡೆ ಈ ಕಡೆ ಹೋಟ್ಲ್ಗಳನ್ನ ಹುಡ್ಕೊಂಡು ಹೋಗೋದು, ಎಲ್ಲೋ ಊಟ ಸಿಗಲ್ಲ, ದುಡ್ಡಿರೋಲ್ಲ. ಇದು ನೋಡಿದ ತಕ್ಷಣ ಅವ್ರಿಗೆ ಅನ್ಸತ್ತೆ, ನಾನೊಂದು ಲಂಗರನ್ನು ಪ್ರಾರಂಭ ಮಾಡೋಣ. 2020ಕ್ಕೆ ಮನುಷ್ಯ ಲಂಗರನ್ನು ಯಾವ ಮಟ್ಟಿಗೆ ಪ್ರಾರಂಭ ಮಾಡ್ತಾರೆ ಅಂತಂದರೆ, ಪ್ರತಿ ದಿವಸ 2,500 ಜನರಿಗೆ ಉಚಿತವಾಗಿ ಎಲ್ಲರಿಗೂ ಊಟವನ್ನು ಹಂಚುವ ಕೆಲಸವನ್ನು ಶುರು ಮಾಡ್ತಾರೆ. ಪ್ರತಿ ದಿವಸ ಎಷ್ಟು ಜನಪ್ರಿಯ ಆಗಿಬಿಡತ್ತೆ ಇದು ಅಂದರೆ, ಜಗದೀಶ್ ಲಾಲ್ ಅಹುಜಾ ಅವರ ಲಂಗರ್ ಅಂದರೆ ಇಡೀ ಚಂಡೀಗಢ ಸುತ್ತಮುತ್ತಲು ಎಲ್ಲರಿಗೂ ಪ್ರಖ್ಯಾತ ಆಗಿಬಿಡುತ್ತೆ. ಈತನ ಸೇವೆಯನ್ನು ಭಾರತ ಸರ್ಕಾರ ಗುರುತಿಸಿ ಈತನಿಗೆ ಮುಂದೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಈತ ತನ್ನ 36 ಎಕರೆ ಫಾರ್ಮ್ ಏನಿರ್ತದೆ, ದೊಡ್ಡದಂಥ ಫಾರ್ಮ್ ಮಾಡಿರ್ತಾನೆ. ಆ ಫಾರ್ಮನ್ನು ಮಾರಿ ಲಂಗರನ್ನು ನಡೆಸ್ತಾ ಇರ್ತಾರೆ. 9 ಎಕರೆ ಜಾಗ ಇರುತ್ತೆ. 9 ಎಕರೆ ಜಾಗವನ್ನು ಮಾರಿ ಪ್ರತಿ ದಿವಸ ಅನ್ನ ಸಂತರ್ಪಣೆ ನಡೆಸ್ತಾ ಇರ್ತಾರೆ. ಸರ್ಕಾರ ಈತನ ಸೇವೆಯನ್ನು ಗುರುತಿಸುತ್ತೆ. ಮುಂದೆ 2021ರಲ್ಲಿ ಈತ ದೇಹತ್ಯಾಗ ಮಾಡ್ತಾರೆ. ಇವತ್ತಿಗೂ ಕೂಡ ಈ ಜಗದೀಶ್ ಲಾಲ್ ಅಹುಜಾ ಅವರ ಲಂಗರ್ ಅಂದರೆ ಚಂಡೀಗಢದಲ್ಲಿ ಅತ್ಯಂತ ಪ್ರಖ್ಯಾತವಾದದ್ದು. ಆ ಕಡೆ ಹೋದಾಗ ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ.